ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಯಶ್ಗಿಂತ ಯಶ್ ತಾಯಿ ಪುಷ್ಪಾ ಅವರ ಆರ್ಭಟವೇ ಹೆಚ್ಚಾಗಿದೆ. ಇವರ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳು, ಸಿನಿಮೋತ್ಸಾಹ, ಕೆಲಸದ ಮೇಲಿರೋ ಶ್ರದ್ಧೆ, ಹೀಗೆ ಕೆಲವರಿಗೆ ಒಂದೊಂದು ವಿಚಾರಗಳು ಇವರನ್ನ ಇಷ್ಟಪಡುವಂತೆ ಮಾಡಿದೆ. ಕೆಟ್ಟ ಕಾಮೆಂಟ್ ಮಾಡುವವರ ವಿರುದ್ಧ ಧೈರ್ಯದಿಂದ ನಿಂತಹ ರಮ್ಯಾ ವಿರುದ್ಧ ಇದೀಗ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೊತ್ತಲವಾಡಿ ಸಿನಿಮಾದ ಮೂಲಕ ನಿರ್ಮಾಪಕಿಯಾಗಿರುವಂತಹ ಪುಷ್ಪಾ ಸುಳ್ಳು ರಿವ್ಯೂಗಳಿಂದ ಚಿತ್ರರಂಗಕ್ಕೆ ಆಗ್ತಾ ಇರುವಂತಹ ನಷ್ಟದ ಬಗ್ಗೆ ಸಹ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಮೊಮ್ಮಕ್ಕಳ ಟ್ರೋಲ್ ಬಗ್ಗೆಯೂ ಸಹ ಗರಂ ಆಗಿದ್ದಾರೆ. ಹಾಗಾದ್ರೆ ರಮ್ಯಾ ಟ್ರೋಲ್ ವಿರುದ್ಧ ಮಾತನಾಡಿದ್ದೆ ತಪ್ಪ? ಹಾಗಿದ್ರೆ ಸತ್ಯ ಏನು? ತಪ್ಪು ಯಾರದ್ದು? ಪುಷ್ಪಾ ರಮ್ಯಾ ಕುರಿತು ಏನಂದ್ರು? ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಸೋಷಿಯಲ್ ಮೀಡಿಯಾ ಟ್ರೋಲ್ ಬಗ್ಗೆ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಕೆಟ್ಟದಾಗಿ ಕಮೆಂಟ್ ಹಾಕುವ ಕಿಡಿಗೇಡಿಗಳಿಗೆ ನಟಿ ರಮ್ಯಾ ಬಿಸಿ ಮುಟ್ಟಿಸಿರೋದು ಗೊತ್ತೇ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. ಇನ್ನು ನಮ್ಮ ಚಾನೆಲ್ ಅಲ್ಲಿ ಕೂಡ ಈ ಒಂದು ವಿಷಯದ ಬಗ್ಗೆ ನಾವು ಸುದ್ದಿ ಕೂಡ ಪ್ರಸಾರವನ್ನ ಮಾಡಿದ್ವು. ಇನ್ನು ಸಿನಿಮಾಗಳಿಗೆ ಕೆಲವರು ಸುಳ್ಳು ರಿವ್ಯೂ ಹಾಕ್ತಾರೆ, ಸಿನಿಮಾಗಳನ್ನ ಕೊಲ್ಲುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಬೇಸರವನ್ನ ಹೊರ ಹಾಕಿದ್ದಾರೆ. ಕೊತ್ತಲವಾಡಿ ಸಿನಿಮಾವನ್ನ ನಿರ್ಮಿಸಿ ಯಶ್ ತಾಯಿ ಪುಷ್ಪಾ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಬಂದಿದ್ದಾರೆ. ಪೃಥ್ವಿ ಅಂಬರ್ ನಟನೆಯ ಈ ಸಿನಿಮಾ ಅಂದುಕೊಂಡಂತಹ ಮಟ್ಟಿಗೆ ಅಷ್ಟೇನು ದೊಡ್ಡದಾಗಿ ಗೆಲುವನ್ನ ಕಾಣಲಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳನ್ನ ಮಾಡೋದಾಗಿ ಪುಷ್ಪಾ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಒಳ್ಳೆ ಸಿನಿಮಾಗಳನ್ನ ಸಹ ಕೆಲವರು ಸೋಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸಹ ಎಚ್ಚರ ವಹಿಸುವುದಾಗಿಯೂ ಸಹ ಹೇಳಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಸೋಷಿಯಲ್ ಮೀಡಿಯಾ ಟ್ರೋಲ್ಸ್, ಫ್ಯಾನ್ಸ್ ವಾರ್ ಬಗ್ಗೆ ಮಾತಾಡ್ತಾ ಸುದೀಪ್ ಹಾಗೂ ಯಶ್ ಮಕ್ಕಳ ಬಗ್ಗೆಯೂ ಕೆಲವರು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು. ಅದು ನನ್ನ ಗಮನಕ್ಕೆ ಬಂದಿತ್ತು ಅಂತ ಹೇಳಿ ನಟಿ ರಮ್ಯಾ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಹೇಳಿದ್ರು. ಏನು ಯಶ್ ಸುದೀಪ್ ಅವ್ರ ಮಧ್ಯದಲ್ಲಿ ಏನ್ ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಅವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು. ತುಂಬಾ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ, ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯ್ತು. ನನ್ನ ಏನ್ ಟಾರ್ಗೆಟ್ ಮಾಡಿರ್ಲಿಲ್ಲ ಅವಾಗ, ಬಟ್ ಅದ್ ನೋಡಿ ನಾನು ಐ ಆಕ್ಷನ್ ಸ್ಪೋಕ್ ಅಪ್ ಅಬೌಟ್. ತಮಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿ ರಮ್ಯಾ ಮಾತನಾಡಿದ್ರು. ಈ ವಿಚಾರದ ಕುರಿತು 2 ವರ್ಷಗಳ ಹಿಂದೆ ನಾನು ಪೋಸ್ಟ್ ಮಾಡಿದ್ದೆ. ಯಶ್ ಸುದೀಪ್ ಫ್ಯಾನ್ಸ್ ವಾರ್ ವೇಳೆ ಅವರ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು. ನನಗೆ ಆಗ ಬೇಸರವಾಗಿತ್ತು ಅಂತ ಕೂಡ ತಮ್ಮ ಅಸಮಾಧಾನವನ್ನ ಹೇಳಿಕೊಂಡಿದ್ರು. ಸದ್ಯ ನಟಿ ರಮ್ಯಾ ಹೇಳಿಕೆಯ ಬಗ್ಗೆ ಯೂಟ್ಯೂಬ್ ಚಾನೆಲ್ ಸಂದರ್ಶನವೊಂದರಲ್ಲಿ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯಿಸಿದ್ದಾರೆ. ಟ್ರೋಲ್ಸ್ ವಿರುದ್ಧ ರಮ್ಯಾ ನಿಂತಿರುವ ಬಗ್ಗೆ ಮಾತನಾಡಿ, ಒಬ್ಬ ಲೇಡಿಯಾಗಿ ರಮ್ಯಾ ಕೆಟ್ಟದಾಗಿ ಟ್ರೋಲ್ ಮಾಡುವವರ ವಿರುದ್ಧ ನಿಂತಿದ್ದಾರೆ ಕುರಿತು ಬೇರೆ ಯಾರು ಸಹ ಮಾತನಾಡಿಲ್ಲ. ಯಾಕಪ್ಪ ಹೀಗೆಲ್ಲ ಮಾಡ್ತೀರಾ ಅಂತ ಹೇಳಿ ಕೆಟ್ಟದಾಗಿ ಟ್ರೋಲ್ ಮಾಡಿದವರಿಗೆ ಮತ್ತು ಮೆಸೇಜ್ ಮಾಡಿದವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪುಷ್ಪಾ. ಮುಂದುವರೆದು, ಎಲ್ಲರೂ ಕೆಟ್ಟದಾಗಿ ಕಮೆಂಟ್ ಮಾಡಲ್ಲ, ಕೆಲವರು ಮಾತ್ರ ಮಾಡ್ತೀರಾ, ಯಾಕೆ ಬೇಕು? ವಿದ್ಯಾವಂತರಾಗಿದ್ದೀರಾ, ಇದೆಲ್ಲ ತಪ್ಪಲ್ವಾ? ಯಾಕೆ ಕರ್ನಾಟಕದ ಹೆಸರು ಹಾಳು ಮಾಡ್ತೀರಾ ಅಂತ ಹೇಳಿ ಪುಷ್ಪಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲ, ರಮ್ಯಾ ಬಂದು ಇಷ್ಟೆಲ್ಲ ಮಾತಾಡ್ಬೇಕಾ? ನಮ್ಮ ಯಶ್ ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ, ಅದನ್ನ ರಮ್ಯಾ ಹೇಳಿದ್ಮೇಲೆ ನನ್ನ ಗಮನಕ್ಕೆ ಬಂದಿದ್ದು. ಅಲ್ಲಿವರೆಗೂ ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಾಗಿದ್ರೆ ಅವತ್ತೇ ಟಿವಿಯಲ್ಲಿ ಕೂತು ಮಾತಾಡ್ತಾ ಇದ್ದೆ. ನನ್ನ ಮೊಮ್ಮಕ್ಕಳ ಬಗ್ಗೆ ಮಾತಾಡಿದ್ರೆ ಮಕ್ಕೂಗಿತೀನಿ. ನಾನು ಬದುಕಿರುವವರೆಗೂ ನಮ್ಮ ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಮಾತನಾಡೋಕೆ ಬಿಡಲ್ಲ. ಫಸ್ಟ್ ಆಫ್ ಆಲ್ ಅಂತ ಕೆಲಸ ಅವ್ರ ಅಪ್ಪನ್ನ ಮಾಡೋಕೆ ಬಿಡಲ್ಲ. ಅಂತದ್ರಲ್ಲಿ ರಮ್ಯಾ ಬಂದು ನಮ್ಮ ಮನೆ ವಿಷಯ ಮಾತಾಡ್ಬೇಕಾ? ನಾನು ರಮ್ಯಾ ವಿಷಯ ಮಾತಾಡ್ಬೇಕಾ? ಯಾಕಪ್ಪ ಹೀಗೆಲ್ಲ ಮಾಡ್ತೀರಾ? ಇದರಿಂದ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಒಂದ್ ವೇಳೆ ತಪ್ಪಾಗಿದ್ರೆ ಕ್ಷಮೆ ಕೇಳಿ ಎಲ್ಲ ಬಿಟ್ಬಿಡಿ ಅಂತ ಹೇಳಿ ಪುಷ್ಪಾ ಕೆಟ್ಟದಾಗಿ ಮೆಸೇಜ್ ಮಾಡುವವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಮುಂದುವರೆದು, ಕನ್ನಡ ಚಿತ್ರರಂಗದ ನಟಿ ರಮ್ಯಾ ರಾಜ್ಕುಮಾರ್ ಬ್ಯಾನರ್ ಇಂದ ಬಂದಿದ್ದಾರೆ. ಇವತ್ತು ರಮ್ಯಾಗೆ ಮಾಡಿದ್ದೀರಿ, ನಾಳೆ ನನ್ನ ಸೊಸೆಗೂ ಮಾಡ್ತೀರಾ? ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಮ ಶತ್ರಾಗಿದ್ರು ಹೀಗೆಲ್ಲ ಕಮೆಂಟ್ ಮಾಡಬೇಡಿ ಅಂತ ಹೇಳಿ ಪುಷ್ಪಾ ಅರುಣ್ ಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಒಟ್ಟಾರೆ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ಸಮಾಜವನ್ನೇ ಹಿಡಿದಿರುವಂತಹ ಈ ಟ್ರೋಲ್ ಕಲ್ಚರ್ಗೆ ಕಡಿವಾಣ ಹಾಕುವಂತ ಕಠಿಣಾತಿ ಕಠಿಣ ಕಾನೂನನ್ನ ತರಬೇಕು. ಯಾವ ನಟ, ಯಾರ ಅಭಿಮಾನಿ, ಯಾವ ಕುಟುಂಬದವರು ಅನ್ನೋದಕ್ಕಿಂತ ಮೊದಲು ಅವರು ಕೂಡ ಮನುಷ್ಯರೇ ಅನ್ನೋದನ್ನ ಥಿಂಕ್ ಮಾಡಬೇಕು. ಯಾರೇ ಆಗ್ಲಿ ಸ್ವತಂತ್ರ ಅಭಿಪ್ರಾಯದ ಹಕ್ಕನ್ನ ದುರ್ಬಳಕೆ ಮಾಡಿಕೊಳ್ಬಾರ್ದು. ಇದು ಇವತ್ತಿನ ತ್ರಿವರ್ಣ ತಾರಾಲಯ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನ
ಕಾಮೆಂಟ್ ಮಾಡಿ. ನಮಸ್ಕಾರ.